ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೀಡ್ಸ್ ಗಳನ್ನ ಯೂಸ್ ಮಾಡಿ, ಈ ತರ ರಿಂಗ್ ಬೀಡ್ಸ್ ಗಳನ್ನ ಯೂಸ್ ಮಾಡಿ ಒಂದು ಗ್ರ್ಯಾಂಡ್ ಆಗಿರೋ ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. 6 ಎಳೆ ದಾರ ತಗೊಂಡಿದ್ದೀನಿ. ಥ್ರೆಡ್ ನ ಒಂದ್ ಬೆರಳಿಗೆ ಟೈಟ್ ಆಗಿ ಸುತ್ಕೊಂಡಿದ್ದೀನಿ. ನೋಡಿ, ಅದ್ರ ತುದಿನ ಈ ರೀತಿ ಇಟ್ಕೋಬೇಕು. ಥ್ರೆಡ್ ಮೇಲೆ ನೀಡಲ್ ನ ಈ ರೀತಿ ಇಟ್ಕೋಬೇಕು. ಅದು ಕೊಕ್ಕೆ ಇದೆಯಲ್ಲ, ಆ ಕೊಕ್ಕೆ ಭಾಗ ಬಂದು ನಮ್ ಸೈಡ್ ಮುಖ ಮಾಡಿರೋ ತರ ಇಟ್ಕೋಬೇಕು. ಈಗ ನೋಡಿ, ಅದನ್ನ ಹಿಂಬದಿಲಿ ಈ ರೀತಿ ಟರ್ನ್ ಮಾಡ್ಕೊಂಡು ಸುತ್ಕೋಬೇಕು. ಮತ್ತೆ ಥ್ರೆಡ್ ಇಂದ ಹೊರಗಡೆ ಒಂದ್ಸತಿ ಈ ರೀತಿ ಸುತ್ಕೋಬೇಕು. ಈಗ ಇದು ಲೂಪ್ ಆಗುತ್ತೆ. ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ. ಈಗ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಆ ಲೂಪ್ ಒಳಗಡೆ ಎಳ್ಕೊತೀನಿ. ನಾವು ತಗೊಂಡಂತ ಥ್ರೆಡ್ ಮೂವ್ ಆಗ್ಬೇಕು, ಈ ರೀತಿ ಫ್ರೀ ಆಗಿ ಮೂವ್ ಆಗ್ಬೇಕು. ಆ ರೀತಿ ನೋಡ್ಕೊಂಡು ತಗೊಳ್ಳಿ, ನಾಟ್ ಆಗ್ದಂಗೆ ನೋಡ್ಕೊಳ್ಳಿ. ನಾನು ರಿಂಗ್ ಬಿಡ್ಸ್ ತಗೊಂಡಿದ್ದೀನಿ. ನಾನು ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡಿದ್ದೀನಿ ರಿಂಗ್ ಬಿಡ್ಸ್. ಅದನ್ನ ಸುತ್ತಿದ ಎಡ್ಜಲ್ಲಿ ಇದೆಯಲ್ಲ, ಆ ಥ್ರೆಡ್ ಅನ್ನ ಅದ್ರ ಪಕ್ಕದಲ್ಲಿ ಟೈಟ್ ಆಗಿ ಇಟ್ಕೊಳ್ಳಿ, ಯಾಕಂದ್ರೆ ಅದು ಮಧ್ಯದಲ್ಲಿ ಸಿಕ್ಕಾಕೋಬಾರ್ದು. ಅದಕ್ಕೋಸ್ಕರ ರಿಂಗ್ ಒಳಭಾಗದಿಂದ ನಾವು ಥ್ರೆಡ್ ಅನ್ನ ಹೊರಗೆ ತರಬೇಕು. ನೋಡಿ, ಈ ರೀತಿ ನೀಡಲ್ ಸುತ್ತಿ ತರಬೇಕು. ನಾನು ನಿಧಾನಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಮತ್ತೆ ನೀಡಲ್ ಮೇಲೆ ಒಂದ್ ಸುತ್ತು ಥ್ರೆಡ್ ತಗೊಳ್ಳಿ. ನಂತರ ಅದನ್ನ ಆ ಎರಡು ಲೂಪ್ ಒಳಗೂ ಹಾಕೋಬೇಕು. ಇದನ್ನ ಸಿಂಗಲ್ ಕ್ರೋಶಾ ಅಂತ ಕರಿತೀವಿ. ಮತ್ತೆ ಲಾಕ್ ಕೂಡ ಆಗಿದೆ. ಈಗ ಈ ತರ ಮೂವ್ ಆಗೋ ತರ ನೋಡ್ಕೋಬೇಕು. ಈಗ ಮತ್ತೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ ತಗೊಂಡು ಆ ಲೂಪ್ ಒಳಗಿಂದ ಎಳ್ಕೋಬೇಕು. ಇದು ಚೈನ್ ಆಗುತ್ತೆ. ಮತ್ತೆ ಇನ್ನೊಂದು ಚೈನ್ ಹಾಕೋಬೇಕು ಇದೇ ರೀತಿ. ಫ್ರೆಂಡ್ಸ್, ಸಿಂಗಲ್ ಕ್ರೋಶಾ ಮತ್ತೆ ಚೈನ್ ಮತ್ತೆ ಬೀಡ್ಸ್ ಗೆ ಹೇಗೆ ಲಾಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈಗ ನೀಡಲ್ ಮೇಲೆ ಒಂದ್ ಸುತ್ತು ಥ್ರೆಡ್ ತಗೋತೀನಿ. ಮತ್ತೆ ಬೀಡ್ಸ್ ರಿಂಗ್ ಬೀಡ್ಸ್ ಒಳಗಿಂದ ಇನ್ನೊಂದ್ ಸುತ್ತು ಥ್ರೆಡ್ ಅನ್ನ ಮೇಲ್ ತತ್ತೀನಿ. ಒಟ್ಟು 3 ಸುತ್ತಿದೆ. ಈಗ ಈ 3ನ್ನ ಈಗ ನಾನು 2 ಮಾಡ್ಕೋತೀನಿ. ಅಂದ್ರೆ ನೋಡಿ, ಇನ್ನೊಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು 2 ಲೂಪ್ ಒಳಗಿಂದ ತಗೋತೀನಿ. ಈಗ 2 ಆಯ್ತು. ಮತ್ತೆ ಇನ್ನೊಂದ್ಸತಿ ಸುತ್ಕೊಂಡು ಈಗ 2 ಲೂಪ್ ಒಳಗಿಂದ ಆ ಥ್ರೆಡ್ ಅನ್ನು ತಂದಾಗ ಸಿಂಗಲ್ ಲೂಪ್ ಆಗುತ್ತೆ. ಈ ರೀತಿ ಹಾಕೋಬೇಕು. ಇದನ್ನ ಡಬಲ್ ಕ್ರೋಶಾ ಅಂತ ಕರಿತೀವಿ. ಸಿಂಗಲ್ ಕ್ರೋಶಾ ಇಂದ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. 2 ಚೈನ್ ಹಾಕೊಂಡು ಈಗ ಡಬಲ್ ಕ್ರೋಶಾ ಹಾಕೊಳ್ಳೋಕೆ ಶುರು ಮಾಡಿದ್ದೀನಿ. ಇದೇ ರೀತಿ ರಿಂಗ್ ನ ಮುಕ್ಕಾಲ್ ಭಾಗ ನಾನು ಕವರ್ ಮಾಡ್ಕೋತೀನಿ. ಡಬಲ್ ಕ್ರೋಶಾದಲ್ಲಿ ಕವರ್ ಮಾಡ್ಕೋತೀನಿ. ಇದೇ ರೀತಿ 19 ಡಬಲ್ ಕ್ರೋಶಾಗಳನ್ನ ಈ ಬೀಡ್ ಸುತ್ತ ಹಾಕೋತೀನಿ. ಫ್ರೆಂಡ್ಸ್, ನಿಮ್ಗೆ ಯಾವ್ದಾರ ಹೊಸ ಡಿಸೈನ್ ಕಲಿಬೇಕು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಟೈಲರಿಂಗ್ ವಿಡಿಯೋಸ್ ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಬಿಗಿನರ್ಸ್ ಗೋಸ್ಕರ ಕ್ಲಾಸಸ್ ಗಳನ್ನು ಸಹ ಮಾಡಿದ್ದೀನಿ. ಅದನ್ನ ವಿಡಿಯೋಸ್ ಗಳು ನೀವು ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ಇದನ್ನ ಕಂಪ್ಲೀಟ್ ಮಾಡ್ಕೊಬಂದು ನೆಕ್ಸ್ಟ್ ಏನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಇಲ್ಲಿ 19 ಡಬಲ್ ಕ್ರೋಶೆಟ್ ಹಾಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ರಿಂಗ್ ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆ ನೋಡಿ, ಅಲ್ಲಿ ಕುಚ್ ಕಟ್ಟೋಕೋಸ್ಕರ ಗ್ಯಾಪ್ ಇಟ್ಕೊಂಡಿದ್ದೀನಿ. ನೋಡಿ, ಟರ್ನ್ ಮಾಡ್ಕೊಂಡು ಮೀಡಿಯಂ ಸೈಜ್ ಬೀಡ್ಸ್ ತಗೊಂಡಿದ್ದೀನಿ. ಆ ಬೀಡ್ಸ್ ನಾನು ಈ ಲೂಪ್ ಒಳಗೆ ಹಾಕೋತಾ ಇದ್ದೀನಿ. ಈ ತಗೊಂಡಿದ್ದೀನಲ್ಲ, ಆ ಲೂಪ್ ಪಕ್ಕದಲ್ಲೇನೆ ಒಂದ್ ಚೈನ್ ಇದೆ. ಆ ಚೈನ್ ಅಲ್ಲಿ ಇದನ್ನ ಲಾಕ್ ಮಾಡ್ಕೋತೀನಿ. ಈ ಲಾಕ್ ಮಾಡ್ಕೊಂಡಿದ್ದೀನಲ್ಲ, ಅದ್ರ ಪಕ್ಕದಲ್ಲಿ ಇರೋ ಚೈನ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಮತ್ತೊಂದು ಬೀಡ್ಸ್ ತಗೊಂಡು ಅದ್ರ ಪಕ್ಕದ ಚೈನಲ್ಲಿ ನಾನು ಮತ್ತೆ ಲಾಕ್ ಮಾಡ್ಕೋತೀನಿ. ಅದಾದ್ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಇದೇ ರೀತಿ ಈ ಬೀಡ್ಸ್ ಸುತ್ತ ಒಂದು ಸಿಂಗಲ್ ಕ್ರೋಶೆ, ಒಂದು ಬೀಡ್ಸು ಈ ರೀತಿ ಹಾಕೋಬೇಕು. ಇದೇ ರೀತಿ ಬೀಡ್ಸ್ ಸುತ್ತ ಹಾಕಿ ನಾನು ಕಂಪ್ಲೀಟ್ ಮಾಡ್ಕೋತೀನಿ. ಈಗ ಲಾಸ್ಟ್ ಬೀಡ್ಸ್ ಹಾಕೊಂಡಿದ್ದೀನಿ. ಅದನ್ನ ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿದ ನೋಡಿ, ಆ ಚೈನ್ ಒಳಗಡೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಥ್ರೆಡ್ ಅನ್ನ ಮೇಲೆ ಕೆಳ್ಕೊತಾ ಇದ್ದೀನಿ. ಎಳ್ಕೊಂಡು ಈ ಕಡೆ ಬಂದಿದೆಯಲ್ಲ, ಆ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡು ಪೂರ್ತಿಯಾಗಿ ಥ್ರೆಡ್ ಅನ್ನ ಮೇಲೆ ಕೆಳ್ಕೊತೀನಿ. ಈಗ ಈಗ ಈ ತರ ಎಳ್ಕೊಂಡಾದ್ಮೇಲೆ ಈ ಫಸ್ಟು ನಾಟ್ ಹಾಕ್ಬೇಕಾದ್ರೆ ಇಟ್ಕೊಂಡಿದ್ವಲ್ಲ, ಆ ಥ್ರೆಡ್ ಮತ್ತೆ ಈ ಥ್ರೆಡ್ ಎರಡನ್ನೂ ಸೇರಿಸಿ ನಾನು ನಾಟ್ ಹಾಕೋತೀನಿ. ಟೈಟ್ ನಾಟ್ ಹಾಕೋತೀನಿ. ಅದು ಓಪನ್ ಆಗದಂಗೆ ಟೈಟ್ ನಾಟ್ ಹಾಕೋತೀನಿ. ಈಗ ಎಷ್ಟೇ ಇರೋ ಥ್ರೆಡನ್ನ ಕಟ್ ಮಾಡಿ ಫ್ಯಾಬ್ರಿಕ್ ಗ್ಲೋ ಯೂಸ್ ಮಾಡಿ ಅದನ್ನ ಬ್ಯಾಕ್ ಸೈಡ್ಗೆ ನಾನು ಸ್ಟಿಕ್ ಮಾಡ್ಕೋತೀನಿ. ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ಕಂಪ್ಲೀಟ್ ಆಗಿ ಡ್ರೈ ಆಗೋಕೆ ಬಿಡಬೇಕು. 77 ದಾರನ ನಾನು ಸುತ್ಕೊಂಡು ನೀಡಲ್ಗೆ ಹಾಕೊಂಡಿದ್ದೀನಿ. ಅದು ಡಬಲ್ ಆದಾಗ ನೀಡಲ್ಗೆ ಹಾಕೊಂಡಾಗ ಅದು 140 ಎಳೆ ಆಗುತ್ತೆ. ಅದನ್ನ ಈ ಬೀಡ್ಸ್ ಒಳಗೆ ರಿಂಗ್ ಒಳಗೆ ಹಾಕೋತಾ ಇದ್ದೀನಿ. ಇದು ಹಾಕೊಂಡಾದ್ಮೇಲೆ ಟೈಟಾಗಿ ಇಟ್ಕೋಬೇಕು. ಗೋಲ್ಡನ್ ಥ್ರೆಡ್ನ ನೀಡಲ್ ಪೋಣಿಸ್ಕೊಂಡಿದ್ದೀನಿ ಟೈಟಾಗಿ ಇದನ್ನು ಸುತ್ತೋಕ್ಕೆ. ನೋಡಿ, ಈ ರೀತಿ ಸುತ್ಕೊಂಡು ನಾಟ್ ಹಾಕಿದ್ದೀವಿ ನೋಡು, 2 ತುದಿಗಳಲ್ಲಿ ನಾಟ್ ಹಾಕಿ 2 ದಾರಗಳು ಸೇರಿಸಿ ನಾಟ್ ಹಾಕಿದ್ವಲ್ಲ, ಅದ್ರ ಮಧ್ಯೆ ನೀಡಲ್ ತರಬೇಕು. ನೀಡಲ್ ತಂದು ಲಾಕ್ ಮಾಡ್ಕೋಬೇಕು. ನಾವು ಹಾಕಿರೋಂಥ ನಾಟ್ ಬಂದು ಕುಚ್ಚನ್ನ ಬ್ಯಾಕ್ ಸೈಡ್ ಬರೋ ಥರ ನೋಡ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಟೈಟ್ ಮಾಡಿಕೊಂಡು ಅದ್ರ ಸುತ್ತ ಒಂದು 3 ಸುತ್ತು ಟೈಟಾಗಿ ಸುತ್ಕೋಬೇಕು ದಾರನ. ಆನಂತರ ನೋಡಿ, ಈ ರೀತಿ ಹೂ ಕಟ್ಟೋ ಥರ ಕಟ್ಕೊಳ್ಳೋಂದ್ರು ಈಸಿ ಆಗುತ್ತೆ. ಬಂದರೆ ಈ ರೀತಿ ಕಟ್ಟಿ ನಂತರ ಟೈಟ್ ಮಾಡ್ಕೊಳ್ಳಿ. ಒಂದು 2 ಸುತ್ತು ಈ ರೀತಿ ಕಟ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಗೆ ಈ ರೀತಿ ಬರಲ್ಲ ಅಂದರೆ ನೀಡಲ್ನ ನೋಡಿ ಈ ರೀತಿ ಸುತ್ತಿ ಈ ಸುತ್ತಿದಂಥ ಥ್ರೆಡ್ಡಿಂದ ನೀಡಲ್ನ ಹೊರಗಡೆ ತರಬೇಕು. ತಂದು ಟೈಟ್ ಮಾಡ್ಕೋಬೇಕು. ಈ ರೀತಿನಾರು ಆಯಿತು. 2 ಸಲ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಟೈಟ್ ಮಾಡ್ಕೊಂಡಾದ್ಮೇಲೆ ನೀಡಲ್ನ
ಈ ನಾಟ್ ಹಾಕಿದ್ದೀವಲ್ಲ ಅದ್ರ ಮಧ್ಯದ ಭಾಗದಿಂದ ಹೊರಗೆ ತರಬೇಕು ನೋಡಿ. ಈ ರೀತಿ ಹಾಕೊಂಡು ಚುಚ್ಕೊಂಡು ಹೊರಗೆ ತಗೊಬರ್ಬೇಕು. ನಂತರ ಎಕ್ಸ್ಟ್ರಾ ಇರೋ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಇಷ್ಟ ಆಮೇಲೆ ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಅಷ್ಟು ಉದ್ದಕ್ಕೆ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ಇದು ಈ ರೀತಿ ಲಾಸ್ಟ್ಗೆ ಈ ರೀತಿ ಕಾಣುತ್ತೆ. ಇದು ನಾನು ಸ್ಯಾರಿ ಕುಚ್ಚಿಗೆ ಮಾತ್ರ ಅಲ್ಲ, ಬ್ಲೌಸ್ ಹ್ಯಾಂಗಿಂಗ್ ಆಗು ಸಹ ಯೂಸ್ ಮಾಡ್ಬೋದು. ನಾನು ಕೆಲವೊಂದು ಪೀಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ಯಾರಿಗೆ ಹೇಗೆ ಫಿಕ್ಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಇಲ್ಲಿ 1 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ರೆಡಿ ಮಾಡ್ಕೊಂಡಿರೋಂಥ ಹ್ಯಾಂಗಿಂಗ್ನ ಇದ್ರ ಮೇಲೆ ಕರೆಕ್ಟಾಗಿ ಇಟ್ಕೊತೀನಿ. 1 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡಾದ್ಮೇಲೆ ಕಾಟನ್ ಥ್ರೆಡ್ಗೆ 2 ಎಳೆ ದಾರ ಪೋಣಿಸ್ಕೊಂಡಿದ್ದೀನಿ. ಸೇಮ್ ಕಲರ್ ತೊಗೊಂಡಿದ್ದೀನಿ ಕಾಟನ್ ಥ್ರೆಡ್ಡು. ಅದನ್ನು ಇದ್ರ ಸುತ್ತ ಸ್ಟಿಚ್ ಮಾಡ್ಕೊಬರ್ತೀನಿ. ಈ ರಿಂಗ್ ಇದೆಯಲ್ಲ, ರಿಂಗ್ ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೋತೀನಿ. ನಾವು ತೊಗೊಳ್ಳೋದು 1 ನೀಡಲ್ ಅಷ್ಟು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಎಲ್ಲೂ ನಾವು ಸ್ಟಿಚ್ ಮಾಡಿದ್ದೀವಿ ಅಂತ ಕಾಣೋದಿಲ್ಲ. ಆದಷ್ಟು ಟೈಟಾಗಿ ಸ್ಟಿಚ್ ಹಾಕೋಬೇಕು. ಈ ಎಂಡ್ವರೆಗೂ ಸ್ಟಿಚ್ ಹಾಕೊಂಡಾಮೇಲೆ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಅಲ್ಲಿ ಟೈಟಾಗಿ ಲಾಕ್ ಮಾಡ್ಕೋಬೇಕು. ನೋಡಿ ನೀಡಲ್ಗೆ 1-2 ಸುತ್ತು ಥ್ರೆಡನ್ನು ಸುತ್ತಿ ಆ ನಂತರ ನಾನು ಎಳ್ಕೊಂಡು ಟೈಟ್ ಮಾಡ್ಕೋತೀನಿ. ನೋಡಿ ಇದು ಈ ಥರ ಫಿಕ್ಸ್ ಮಾಡ್ಕೊಂಡಾಮೇಲೆ ಉಳಿದವನ್ನು ಸಹ ನಾನು ಇದೇ ರೀತಿ ಫಿಕ್ಸ್ ಮಾಡ್ಕೋತೀನಿ. ಫ್ರೆಂಡ್ಸ್ ನಿಮ್ಗೆ ಇಷ್ಟೇ ಸಾಕು ಅಂದರೂ ಇಷ್ಟಿಗೆ ಸ್ಟಾಪ್ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಬೀಡ್ಸು ಮತ್ತು ಚೈನು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅದೇ ಆ ರೀತಿ ಡೆಕೋರೇಷನ್ ಮಾಡ್ಕೋಬೋದು. ನಾನು ಇಲ್ಲಿ ಬೀಡ್ಸ್ ಮಾಡ್ಕೋತಾ ಇದ್ದೀನಿ. ರಿಂಗ್ ಇದೆಯಲ್ಲ, ರಿಂಗ್ ಪಕ್ಕದಲ್ಲಿ ಸೆಂಟ್ರ್ ಬರೋ ಥರ ನೋಡಿಕೊಂಡು ನೀಡಲ್ನ ಮೇಲ್ಭಾಗಕ್ಕೆ ತೊಗೊಬನ್ನಿ. ನಾನು ಕಾಟನ್ ಥ್ರೆಡ್ ಯೂಸ್ ಮಾಡಿದ್ದೀನಿ ಇದಕ್ಕೆ. ನೋಡಿ ಇದಕ್ಕೆ ಬೀಡ್ಸ್ ಪೋಣಿಸ್ಕೊಂಡು ಮತ್ತೆ ಬ್ಯಾಕ್ ಸೈಡ್ಗೆ ಹೋಗಿ ಹಿಂಭಾಗದಲ್ಲಿ ನಾಟ್ ಹಾಕೋತೀನಿ, ಟೈಟ್ ನಾಟ್ ಹಾಕೋತೀನಿ. ನೀವು ಬೀಡ್ಸ್ ತೊಗೊಳೋದಾದ್ರೆ ರಿಂಗ್ಗೆ ಸರಿ ಒಂದು ಅಂತ ಬೀಡ್ಸ್ನ ತೊಗೊಳ್ಳಿ. ಆ ಬೀಡ್ಸ್ ಬಂದು ರಿಂಗ್ ಮಧ್ಯ ಸರಿಯಾಗಿ ಕುತ್ಕೋಬೇಕು, ಆ ರೀತಿ ನೋಡ್ಕೊಂಡು ತೊಗೋಬೇಕು. ನೋಡಿ ಈಗ ನಾನು ನಾಟ್ ಹಾಕೋತಾ ಇದ್ದೀನಿ. ಸ್ಟೋನ್ ಚೈನ್ ಅಂಟಿಸ್ಕೊಳ್ಳೋಕ್ಕೆ ನಾನು ಫ್ಯಾಬ್ರಿಕ್ ಗ್ಲೋ ಯೂಸ್ ಮಾಡ್ತಾ ಇದ್ದೀನಿ. ಈ ರಿಂಗ್ ಇದೆಯಲ್ಲ, ರಿಂಗ್ ಮೇಲ್ಗಡೆ ಹಳ್ಳ ಥರ ಇದೆಯಲ್ಲ ಅದ್ರ ಸುತ್ತ ನಾನು ಫ್ಯಾಬ್ರಿಕ್ ಗ್ಲೋನ ಅಪ್ಲೈ ಮಾಡ್ತಾ ಇದ್ದೀನಿ. ನಂತರ ನನಗೆ ಸ್ಟೋನ್ ಚೈನಲ್ಲಿ ಎಷ್ಟು ಬೇಕು ಅದು ನೋಡ್ಕೊಂಡು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಅದ್ರ ಮೇಲೆ ನೀಟಾಗಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಫಿಕ್ಸ್ ಮಾಡ್ಕೋಬೇಕು ನೀಟಾಗಿ, ಕಿತ್ಬಾರ್ದಂಗೆ. ಇದು ಕಂಪ್ಲೀಟಾಗಿ ಡ್ರೈ ಆಗೋಕೆ ಬಿಡಬೇಕು. ಮುಂಚೆನೇ ತೆಗೆದ್ರೆ ಅದು ಕಿತ್ತು ಬರುತ್ತೆ. ಅದರಿಂದ ಪೂರ್ತಿಯಾಗಿ ಡ್ರೈ ಆದರೆ ಅದು ಯಾವುದೇ ಕಾರಣಕ್ಕೂ ಕಿತ್ತು ಬರೋದಿಲ್ಲ. ಈಗ ನೋಡಿ ಮಿಕ್ಕಿದವಕ್ಕೂ ಕೂಡ ಅದೇ ರೀತಿ ನಾನು ಫಿಕ್ಸ್ ಮಾಡ್ಕೋತೀನಿ. ಫ್ರೆಂಡ್ಸ್ ಕಂಪ್ಲೀಟಾಗಿ ಹಾಕೋ ಬಂದಿದ್ದೀನಿ. ಕೊನೆಗೆ ಈ ರೀತಿ ಕಾಣುತ್ತೆ. ನಾನಿಲ್ಲಿ ವೈಟ್ ಕಲರ್ ಸ್ಟೋನ್ ಚೈನ್ ಯೂಸ್ ಮಾಡಿದ್ದೀನಿ. ಇದರಲ್ಲೂ ಕಲರ್ ಸಿಗುತ್ತೆ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕ್ಕೊಳ್ಳಿ. ಫ್ರೆಂಡ್ಸ್ ಈ ಕುಚ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.